ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿದ್ದು ಪ್ರೀತಿಯಲ್ಲ ಸ್ನೇಹಿತರೆ, ಅದು ನಂಬಿಕೆ. ಮನುಷ್ಯರನ್ನೇ ನಂಬುವುದಾಗಲಿ, ದೇವರನ್ನೇ ನಂಬುವುದಾಗಲಿ, ಅಥವಾ ಯಾವುದೇ ವಸ್ತುವನ್ನೇ ನಂಬುವುದಾಗಲಿ, ನಂಬುವುದರಿಂದಲೇ ನಮ್ಮ ಜೀವನದಲ್ಲಿ ನಾವು ಸುಖ ಶಾಂತಿಗಳನ್ನ, ದುಃಖಗಳನ್ನ ಕೂಡ ಪಡೆದುಕೊಳ್ಳುತ್ತೇವೆ. ಕೆಲವರು ಗಿಡ ಮರಗಳನ್ನ ದೇವರೆಂದು ನಂಬುತ್ತಾರೆ, ಇನ್ನು ಕೆಲವರು ಸೂರ್ಯ ಚಂದ್ರರನ್ನ ದೇವರೆಂದು ನಂಬುತ್ತಾರೆ, ಕೆಲವರು ಕಲ್ಲುಗಳನ್ನ ದೇವರೆಂದು ನಂಬುತ್ತಾರೆ, ಇನ್ನು ಕೆಲವರು ದಿಕ್ಕುಗಳನ್ನ ದೇವರೆಂದು ನಂಬುತ್ತಾರೆ. ನಂಬಿಕೆ ಅವರ ಇಚ್ಛೆಗೆ ಅನುಸಾರ ಬಿಟ್ಟಿದ್ದು. ಆ ನಂಬಿಕೆಗಳು ಅವರನ್ನ ಜೀವನದಲ್ಲಿ ಉದ್ಧಾರ ಮಾಡುತ್ತವೆಯೋ ಅಥವಾ ನಾಶ ಮಾಡುತ್ತದೆಯೋ ಆ ನಂಬಿದ ದೇವರಿಗೆ ಗೊತ್ತು. ಯಾವುದೇ ಕೆಲಸ ಆರಂಭವಾಗುವ ಮೊದಲು ನಂಬಿಕೆ ಇಟ್ಟೆ ಆ ಕೆಲಸ ಯಶಸ್ಸು ಆಗುತ್ತದೆ ಅಂತ ಮಾಡುತ್ತಾರೆ. ಹಿಂದೆ ಯಾವುದೋ ಒಂದು ಯುದ್ಧ ಮಾಡುವುದಾಗಲಿ, ಒಳ್ಳೆಯ ಕಾರ್ಯಗಳನ್ನ ಮಾಡುವ ಮೊದಲು ಯಜ್ಞಯಾದಿಗಳನ್ನ ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಕೆಲವರು ನಂಬಿಕೆಯ ಪ್ರಕಾರ ಕೆಲವೊಂದು ವಸ್ತುಗಳನ್ನ ತಮ್ಮ ಮೈ ಮೇಲೆ ಧರಿಸುತ್ತಿದ್ದರು. ಕೆಲವೊಂದು ಹರಳುಗಳನ್ನ, ಕಲ್ಲುಗಳನ್ನ ಉಂಗುರಗಳಲ್ಲಿ ಹಾಕಿಕೊಂಡರೆ ತಮಗೆ ಅದೃಷ್ಟ ಒಲಿಯುತ್ತದೆ ಅಂತ ನಂಬುತ್ತಾರೆ. ಇನ್ನು ಕೆಲವರು ತಮ್ಮ ಕೊರಳಲ್ಲಿ ತಾಯಿತ ಹಾಕಿಕೊಂಡರೆ ತಮಗೆ ಕೆಟ್ಟದ್ದಾಗುವುದಿಲ್ಲ ಅಂತ ನಂಬುತ್ತಾರೆ. ಹಾಗೆಯೇ ಪುರಾತನ ಕಾಲದಿಂದಲೂ ಕೆಲವರು ಕೆಲವೊಂದು ವಸ್ತುಗಳನ್ನ ತಮ್ಮ ಬಳಿ ಇಟ್ಟುಕೊಂಡರೆ ಆ ವಸ್ತುಗಳು ಯಾವಾಗಲೂ ಸಕಾರಾತ್ಮಕ ಕೆಲಸವನ್ನ ಮಾಡುತ್ತವೆ ಹಾಗೂ ಅವರಿಗೆ ಲಕ್ಷ್ಮಿ ಕೂಡ ಒಲಿಯುತ್ತದೆ ಅನ್ನುವ ನಂಬಿಕೆ ಇಟ್ಟುಕೊಳ್ಳುತ್ತಾರೆ. ಹೌದು, ಅಂತಹ ಕೆಲವೊಂದು ವಸ್ತುಗಳನ್ನ ನೀವು ನಿಮ್ಮ ಬಳಿ, ನಿಮ್ಮ ಜೇಬಿನಲ್ಲಿಯೂ, ನೀವು ಬಳಸುವ ಪರ್ಸ್ನಲ್ಲಿಯೂ ಇಟ್ಟುಕೊಂಡರೆ ಆ ಅದ್ಭುತ ವಸ್ತುಗಳು ನಕಾರಾತ್ಮಕವನ್ನ ದೂರ ಇಟ್ಟು ಸಕಾರಾತ್ಮಕವನ್ನ ತಮ್ಮೆತ್ತ ಸೆಳೆಯುತ್ತವೆ. ಹೀಗೆ ಮಾಡುವುದರಿಂದ ನಿಮ್ಮಿಂದ ಒಳ್ಳೆಯ ಕಾರ್ಯಗಳು ಆಗುತ್ತವೆ. ನೀವು ಜೀವನದಲ್ಲಿ ಉದ್ಧಾರ ಆಗುತ್ತೀರಾ, ಶ್ರೀಮಂತಿಕೆ ನಿಮ್ಮಲ್ಲಿ ಓಡೋಡಿ ಬರುತ್ತದೆ, ಅಂದರೆ ಲಕ್ಷ್ಮಿ ನಿಮ್ಮ ಬಳಿ ಬರುತ್ತಾಳೆ ಎಂದರ್ಥ. ಆದರೆ ಒಂದು ನೆನಪಿರಲಿ ಸ್ನೇಹಿತರೆ, ಕೇವಲ ಕೆಲವೊಂದು ವಸ್ತುಗಳನ್ನ ನಿಮ್ಮ ಬಳಿ ಇಟ್ಟುಕೊಂಡರೆ ನೇರವಾಗಿ ಲಕ್ಷ್ಮಿ ಬಂದು ನಿಮ್ಮ ಜೇಬಿನಲ್ಲಿ ಬೀಳುತ್ತಾಳೆ ಅಂತ ಅರ್ಥ ಅಲ್ಲ. ಕೆಲವೊಂದು ವಸ್ತುಗಳು ನಿಮಗೆ ಸಕಾರಾತ್ಮಕ ಬುದ್ಧಿಯನ್ನು ಕೊಡುತ್ತವೆ, ವಿಚಾರವನ್ನ ಕೊಡುತ್ತವೆ, ಮನಸ್ಸನ್ನ ಕೊಡುತ್ತವೆ. ಆಗ ನೀವು ಆ ಎಲ್ಲ ಕೆಲಸ ಮಾಡಿದಾಗ ನಿಮಗೆ ತನ್ನಿಂತಾನೇ ಲಕ್ಷ್ಮಿ ಒಲಿಯುತ್ತಾಳೆ ಅನ್ನುವ ನಂಬಿಕೆ. ಈ ನಂಬಿಕೆ ಈಗಿನದಲ್ಲ, ಪುರಾತನ ಕಾಲದಿಂದಲೂ ಇವುಗಳನ್ನ ನಂಬಿಕೊಂಡು ಜನ ಬರುತ್ತಿದ್ದಾರೆ. ಒಂದು ನೆನಪಿರಲಿ ಸ್ನೇಹಿತರೆ, ಯಾವುದೇ ಕೆಲಸ ಮಾಡದೆ ಸುಖ ಸುಮ್ಮನೆ ಕೆಲವೊಂದು ವಸ್ತುಗಳನ್ನ ಇಟ್ಟುಕೊಂಡರೆ ನೀವು ಶ್ರೀಮಂತರಾಗುವುದಿಲ್ಲ. ಈ ವಸ್ತುಗಳು ನಿಮಗೆ ಒಳ್ಳೆಯ ಕೆಲಸವನ್ನ ಮಾಡಲು ಸ್ಫೂರ್ತಿ ಕೊಡುತ್ತವೆ ಅಷ್ಟೇ. ಹಾಗಾದ್ರೆ ಆ ವಸ್ತುಗಳು ಯಾವುವು, ಅವುಗಳನ್ನು ನಾವು ಹೇಗೆ ಇಟ್ಟುಕೊಂಡರೆ, ಅವುಗಳನ್ನ ಇಟ್ಟುಕೊಂಡಾಗ ನಮಗೆ ಆಗಬಹುದಾದಂತಹ ಬದಲಾವಣೆಗಳು ಏನು ಎಂಬುದನ್ನ ಈ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನಿಮಗೆ ಆ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಹಣವನ್ನ ಇಟ್ಟುಕೊಳ್ಳುವಾಗ ಅಥವಾ ಹಣವನ್ನ ಸಂಗ್ರಹಿಸುವ ಚಿಕ್ಕ ಜಾಗವೆಂದರೆ ಅದುವೇ ನಮ್ಮ ಜೇಬು ಅಥವಾ ಕಿಸೆ ಎನ್ನಬಹುದು. ನಮ್ಮ ಜೀವನದಲ್ಲಿ ಎದುರಾಗಬಹುದಾದ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಯ ಸಂಚಾರವು ಈ ಜೇಬಿನಲ್ಲಿದೆ ಎಂದರೆ ನೀವು ನಂಬುತ್ತೀರಾ? ಕೆಲವು ವಸ್ತುಗಳು ನಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಎಂದಿಗೂ ಸಂತೋಷ ಮತ್ತು ಸಮೃದ್ಧಿ ಕೊರತೆಯಾಗುವುದಿಲ್ಲ. ಹಣ ಮತ್ತು ಅದೃಷ್ಟವನ್ನ ಆಕರ್ಷಿಸಲು ನಾವು ಕುಬೇರನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಈ ವಸ್ತುಗಳನ್ನ ನಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಹಾಗಾದ್ರೆ ಆ ವಸ್ತುಗಳು ಯಾವುದು ಅಂತ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೆಯದು ಶ್ರೀಯಂತ್ರ. ಶ್ರೀಯಂತ್ರ ಹೊರುವ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ. ಶ್ರೀಯಂತ್ರವನ್ನ ನಾವು ಸಾಮಾನ್ಯವಾಗಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡುತ್ತೇವೆ. ಇದೇ ರೀತಿ ಶ್ರೀಯಂತ್ರವನ್ನ ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಹೆಚ್ಚು ಪ್ರಯೋಜನಕ ಆಗಬಹುದು ಎನ್ನುವುದು ನಂಬಿಕೆ ಕೂಡ ಆಗಿದೆ. ಇದು ನಿಮ್ಮ ಕುಟುಂಬದ ಯಶಸ್ಸು, ಸಂತೋಷ ಮತ್ತು ಯೋಗಕ್ಷೇಮವನ್ನ ಬೆಂಬಲಿಸುತ್ತದೆ. ಇತ್ತೀಚೆಗೆ ಚಿಕ್ಕ ಚಿಕ್ಕ ಶ್ರೀಯಂತ್ರಗಳು ಕೂಡ ಲಭಿಸುತ್ತಿರುವುದರಿಂದ ಅವುಗಳನ್ನು ನೀವು ನಿಮ್ಮ ಜೇಬಿನಲ್ಲಿ ಹಾಗೂ ಪರ್ಸ್ನಲ್ಲಿ ಇಟ್ಟುಕೊಳ್ಳಬಹುದು. ಲಕ್ಷ್ಮೀ ದೇವಿಯ ಚಿತ್ರ. ತನ್ನ 2 ಆನೆಗಳೊಂದಿಗೆ ಕುಳಿತಿರುವ ಲಕ್ಷ್ಮೀ ದೇವಿಯ ಸುಂದರವಾದ ಚಿತ್ರವನ್ನ ಅಂದ್ರೆ ಫೋಟೋವನ್ನ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಇದು ನಿಮಗೆ ಉತ್ತಮ ಆರೋಗ್ಯ ಮತ್ತು ಸಂಪತ್ತನ್ನ ತರುತ್ತದೆ ಎಂದು ನಂಬಲಾಗಿದೆ. ಲವಂಗ. ಲವಂಗವನ್ನ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ಜ್ಯೋತಿಷ್ಯ ಪರಿಹಾರ ಕ್ರಮದಲ್ಲಿ ಇದು ಬಹಳ ಪರಿಣಾಮಕಾರಿ ಎಂದು ಗುರುತಿಸಲ್ಪಟ್ಟಿದೆ. ಮನೆಯಲ್ಲಿ ಅಡುಗೆಯ ರುಚಿಗೂ ಬಳಸಲಾಗುವ ಲವಂಗವನ್ನ ಕೆಲವೊಂದು ಸಮಸ್ಯೆಗಳ ಪರಿಹಾರಕ್ಕೂ ಬಳಸಲಾಗುತ್ತದೆ. ನಿಮ್ಮ ಕೆಲಸಗಳು ಅರ್ಧಕ್ಕೆ ಸ್ಥಗಿತಗೊಂಡಿದ್ದರೆ ಲವಂಗದ ಪರಿಹಾರದಿಂದ ಎಲ್ಲವೂ ಸರಾಗವಾಗುವುದು. ಜ್ಯೋತಿಷ್ಯದಲ್ಲಿ ಇದನ್ನ ಶಕ್ತಿ ವಾಹಕ ಎಂದು ಕೂಡ ಕರೆಯುತ್ತಾರೆ. ತಂತ್ರಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಗುಲಾಬಿ ಹೂವಿನ ಜೊತೆಗೆ 2 ಲವಂಗವನ್ನ ದೇವಿಗೆ
ದೇವರಿಗೆ ಅರ್ಪಿಸಿ. ಪ್ರತಿದಿನವೂ ಸಾಧ್ಯವಾದರೆ ಪ್ರತಿ ಶುಕ್ರವಾರ ಹೀಗೆ ಮಾಡಿ. ಇದಲ್ಲದೆ 5 ಲವಂಗದ ಮೊಗ್ಗುಗಳನ್ನ 5 ಕವಡೆಯೊಂದಿಗೆ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅವುಗಳನ್ನ ತಿಜೋರಿ ಅಥವಾ ಹಣದ ಬೀರಿನಲ್ಲಿ ಇರಿಸಬೇಕು. ಇದನ್ನು ಮಾಡುವುದರಿಂದ ಸದಾ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುತ್ತದೆ ಹಾಗೂ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುವುದು. ನೀವು ಮಾಡಿದ ಕೆಲಸಗಳು ಹಾಳಾಗಿದ್ದರೆ ಅಥವಾ ಶುಭ ಕೆಲಸಕ್ಕೆ ಅಡ್ಡಿ ಉಂಟಾಗಿದ್ದರೆ 3 ಅಥವಾ 4 ಲವಂಗವನ್ನ ಎಣ್ಣೆಯಲ್ಲಿ ಹಾಕಿ ದೀಪವನ್ನ ಬೆಳಗಿ ನಂತರ ಅದನ್ನ ಮನೆಯ ಕತ್ತಲೆಯ ಮೂಲೆಯಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯು ಹೊರಗೆ ಹೋಗುತ್ತದೆ ಹಾಗೂ ಮನೆಯಲ್ಲಿ ಎಲ್ಲಾ ಸದಸ್ಯರ ಆರೋಗ್ಯವು ಉತ್ತಮವಾಗುತ್ತದೆ ಹಾಗೂ ನಿಮ್ಮ ಕೆಲಸಗಳು ವಿಘ್ನವಿಲ್ಲದೆ ನಡೆಯುತ್ತವೆ. ಬೆಳ್ಳಿಯ ನಾಣ್ಯ. ನಿಮ್ಮ ಜೇಬಿನಲ್ಲಿ ಬೆಳ್ಳಿಯ ನಾಣ್ಯವನ್ನ ಇಟ್ಟುಕೊಳ್ಳುವುದು ಸಹ ಲಕ್ಷ್ಮಿಯನ್ನು ಆಕರ್ಷಿಸಲು ಸೂಕ್ತವಾದ ಮಾರ್ಗವಾಗಿದೆ. ಇದನ್ನು ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಕುಟುಂಬಕ್ಕೆ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನ ತರುವ ಸಾಮರ್ಥ್ಯ ಹೊಂದಿದೆ ಎಂದು ಪುರಾಣಗಳಲ್ಲೂ ಕೂಡ ಹೇಳಲಾಗುತ್ತಿದೆ. ಅಕ್ಷತೆ. ಒಂದಿಷ್ಟು ಅಕ್ಷತೆಯನ್ನ ಅಥವಾ ಅಕ್ಕಿಯನ್ನ ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದು ತುಂಬಾನೇ ಪ್ರಯೋಜನಕಾರಿ. ಅಕ್ಷತೆಯನ್ನ ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಯಾವಾಗಲೂ ಸಾಕಷ್ಟು ಆಹಾರ ಮತ್ತು ಸಮೃದ್ಧಿ ನೀಡುತ್ತದೆ ಎಂದು ಖಾತರಿಪಡಿಸುತ್ತದೆ. ನೀವು ದೇವಸ್ಥಾನಕ್ಕೆ ಹೋದಾಗ, ಅದರಲ್ಲೂ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಕೊಡುವ ಆ ಅಕ್ಷತೆಗಳನ್ನ ದಯವಿಟ್ಟು ಅಲ್ಲಿ ಇಲ್ಲಿ ಎಸೆಯಬೇಡಿ. ಅವುಗಳನ್ನ ನಿಮ್ಮ ಜೇಬಿನಲ್ಲಿ 1 ಅಕ್ಷತೆಯನ್ನಾದ್ರೂ ಇಟ್ಟುಕೊಂಡರೆ ನಿಮಗೆ ಆ ಫಲ ಸಿಕ್ಕೇ ಸಿಗುತ್ತದೆ. ಆ ರಾಯರ ಆಶೀರ್ವಾದ ಸದಾಕಾಲ ಇರುತ್ತದೆ. ಹಾವಿನ ಪೊರೆ. ಹಿಂದೂ ಧರ್ಮದಲ್ಲಿ ಕೆಲವು ವಿಷಯಗಳನ್ನ ಅಥವಾ ಘಟನೆಗಳನ್ನು ಶುಭವೆಂದು ಹಾಗೂ ಅಶುಭವೆಂದು ಪರಿಗಣಿಸುತ್ತದೆ. ಕೆಲವೊಂದು ವಸ್ತುಗಳನ್ನು ಕೂಡ ನಾವು ಶುಭವೆಂದು ನಂಬುತ್ತೇವೆ. ಅವುಗಳಲ್ಲಿ ಹಾವಿನ ಪೊರೆಯು ಒಂದು. ಹಾವಿನ ಪೊರೆಯನ್ನ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಇದು ಎಷ್ಟು ಪರಿಣಾಮಕಾರಿಯಾಗಿರುತ್ತದೆ ಅಂದ್ರೆ, 1 ಮುಖ ರುದ್ರಾಕ್ಷಿಯ ಹೊಂದಿರುವ ಪರಿಣಾಮವನ್ನೇ ಹಾವಿನ ಪೊರೆಗಳು ಕೂಡ ಹೊಂದಿರುತ್ತವೆ. ಅಂತಹ ಅದ್ಭುತವಾದ ಪ್ರಯೋಜನವನ್ನ ಒಳಗೊಂಡಿರುವ ಹಾವಿನ ಪೊರೆಯನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಸಾಕಷ್ಟು ಪ್ರಯೋಜನಗಳಾಗುತ್ತವೆ. ಹಾವಿನ ಪೊರೆಯನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ನೀವು ಎಂದಿಗೂ ಹಣದ ಸಮಸ್ಯೆಯನ್ನ ಎದುರಿಸಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಹೊರಗಡೆ ಹೋಗುವಾಗ ಹಾವಿನ ಪೊರೆಯ ಚಿಕ್ಕ ಒಂದು ಭಾಗವನ್ನ ನಿಮ್ಮ ಜೇಬಿನಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಂಡರೆ ಅದು ಯಾವಾಗಲೂ ಹಣವನ್ನ ನಿಮ್ಮತ್ತ ಸೆಳೆಯುತ್ತದೆ. ಆದರೆ ನೆನಪಿರಲಿ ಸ್ನೇಹಿತರೆ, ಈ ಹಾವಿನ ಚರ್ಮವನ್ನ ಕಾಲಿನಿಂದ ತುಳಿಯುವುದಾಗಲಿ ಅಥವಾ ಅದನ್ನ ನಿಮ್ಮ ಕೈಯಾರೆ ಹಾಳು ಮಾಡುವುದಾಗಲಿ ಮಾಡಬಾರದು. ಇದನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಯಾವುದೇ ರೀತಿಯ ಕೆಟ್ಟು ಕಣ್ಣು ದೃಷ್ಟಿ ದೋಷವನ್ನ ಹೊಂದುವುದಿಲ್ಲ ಅನ್ನುವ ನಂಬಿಕೆ ಇದೆ. ಕೇಸರಿ. ಕೇಸರಿ ಭಾರತೀಯ ಅಡಿಗೆಯಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ದುಬಾರಿ ಮಸಾಲೆ ಪದಾರ್ಥವಾಗಿದೆ. ಕೇಸರಿ ಬೆರೆಸಿದ ಹಾಲು ಅಥವಾ ಕೇಸರಿ ಹಾಲನ್ನ ಪ್ರತಿದಿನ ಕುಡಿಯುವುದರಿಂದ ಜೀರ್ಣಶಕ್ತಿ ಮತ್ತು ಹಸಿವು ಸುಧಾರಿಸುವುದು ಅಲ್ಲದೆ ನಿಮಗೆ ಆರೋಗ್ಯ ಮತ್ತು ಹೊಳೆಯುವ ಚರ್ಮವನ್ನ ನೀಡುತ್ತದೆ. ಇದರೊಂದಿಗೆ ಕೇಸರಿ ಹಾಲನ್ನ ನಿಯಮಿತವಾಗಿ ಕುಡಿಯುವುದರಿಂದ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ. ನಿದ್ರಾಹೀನತೆಯಿಂದ ಬಳಲುವವರು ಇದು ಅತ್ಯಂತ ಪ್ರಮುಖ ಪೇಯವಾಗಿದ್ದು ಇದು ಉತ್ತಮವಾಗಿ ನಿದ್ರಿಸಲು ನೆರವಾಗುತ್ತದೆ. ಕೇಸರಿ ಹಾಲನ್ನ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಶಿಫಾರಸು ಕೂಡ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಕೇಸರಿಯನ್ನ ನಿಮ್ಮ ಬಳಿ ಯಾವಾಗಲೂ ಇಟ್ಟುಕೊಂಡರೆ ಅದು ಸಕಾರಾತ್ಮಕವನ್ನ ನಿಮ್ಮಲ್ಲಿ ಬೆಳೆಸುತ್ತದೆ. ಅಷ್ಟೇ ಅಲ್ಲದೆ ಲಕ್ಷ್ಮಿಯನ್ನು ಸದಾಕಾಲ ಸೆಳೆಯುತ್ತದೆ. ನವಿಲುಗರಿ. ಪ್ರತಿಯೊಂದು ವೇದಗಳು, ಪವಿತ್ರ ಗ್ರಂಥ ಮತ್ತು ಪವಿತ್ರ ಪುಸ್ತಕಗಳು ಅಥವಾ ಆಧ್ಯಾತ್ಮಿಕವಾದ ವಸ್ತುಗಳು ಕೆಲವು ಜ್ಯೋತಿಷ್ಯ ಸಂಬಂಧಗಳನ್ನು ಹೊಂದಿವೆ. ನವಿಲುಗರಿಗಳು ಇದರಲ್ಲಿ ಹೊರತಾಗಿಲ್ಲ. ನೀವು ಯಾವುದೇ ಹಣಕಾಸಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದರೆ ನವಿಲುಗರಿಗಳು ಹಣದ ಸಮಸ್ಯೆಯನ್ನ ಉಂಟು ಮಾಡುವ ಅಡೆತಡೆಗಳನ್ನ ತಡೆದು ಹಾಕಲು ಸಹಾಯ ಮಾಡುತ್ತದೆ. ಯಾವುದೇ ರಾಧಾಕೃಷ್ಣ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಕೃಷ್ಣನ ಕಿರೀಟದಲ್ಲಿ ಕೆಲವು ನವಿಲುಗರಿಗಳನ್ನ ಇರಿಸಿ 40 ದಿವಸಗಳ ನಂತರ ಆ ನವಿಲುಗರಿಗಳನ್ನ ಮನೆಗೆ ತಂದು ಗಂಗಾ ಜಲ ಸಿಂಪಡಿಸಿದ ನಂತರ ಪಾತ್ರೆಯಲ್ಲಿ ಇರಿಸಿ. ಈ ರೀತಿ ಮಾಡುವುದರಿಂದ ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯ ಜೊತೆಗೆ ನಿಮ್ಮ ಅದೃಷ್ಟವು ಕೂಡ ಹೆಚ್ಚಿಸುತ್ತದೆ. ಆರ್ಥಿಕ ಭದ್ರತೆಗಾಗಿ ನಿಮ್ಮ ಪುಸ್ತಕ ಮತ್ತು ನಿಮ್ಮ ಮಲಗುವ ಕೋಣೆಯಲ್ಲಿ ನವಿಲುಗರಿಯನ್ನ ಇರಿಸಿ. ಮನೆಯ ವಾಸ್ತುದೋಷ ನಿವಾರಣೆಗೆ 8 ನವಿಲುಗರಿಗಳನ್ನ ತೆಗೆದುಕೊಂಡು ಬಿಳಿ ದಾರದಲ್ಲಿ ಕಟ್ಟುವಾಗ ಓಂ ನಮಃ ಶಿವ ಎಂದು ಪಠಿಸಿ ನಂತರ ಅದನ್ನ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪಿಸಿ. ನಿಮ್ಮ ದಿಮ್ಮನೆ ಕೆಳಗೆ ನವಿಲುಗರಿಯನ್ನು ಇಡುವುದರಿಂದ ಕಾಡುವ ಭಯಗಳು, ಕನಸುಗಳು ದೂರವಾಗುತ್ತವೆ. ಕಪ್ಪು ದಾರದಿಂದ ನವಿಲುಗರಿಯನ್ನ ಕಟ್ಟಿ ಪರ್ಸ್
ಪರ್ಸ್ನಲ್ಲಿ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ರಾಹು ಮತ್ತು ಶನಿಯ ಕೆಟ್ಟ ದೃಷ್ಟಿ ಮತ್ತು ದುಷ್ಟ ಪರಿಣಾಮಗಳು ಕಡಿಮೆ ಆಗುತ್ತವೆ. ದಕ್ಷಿಣ ದಿಕ್ಕಿನಲ್ಲಿ ನವಿಲುಗರಿಯನ್ನ ಇಡುವುದು ಸಂಪತ್ತನ್ನ ಆಕರ್ಷಿಸುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಇಡುವುದರಿಂದ ಕುಟುಂಬಕ್ಕೆ ಉತ್ತಮ ಆರೋಗ್ಯ ಸಿಗುತ್ತದೆ. ನವಿಲುಗರಿಗಳು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ, ಏಕೆಂದರೆ ನೀವು ಅವುಗಳನ್ನ ನಿಮ್ಮ ಮನೆಯ ಸುತ್ತಲೂ ಇಟ್ಟುಕೊಂಡರೆ ಅದು ಆರೋಗ್ಯ ಸಮಸ್ಯೆಗಳನ್ನ ಮತ್ತು ನಕಾರಾತ್ಮಕ ಶಕ್ತಿಯನ್ನ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ದಂಪತಿಗಳಲ್ಲಿ ಪ್ರೀತಿ ಉತ್ಸಾಹವನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ನೋಡಿದಿರಾ ಸ್ನೇಹಿತರೆ, ಈ ಎಲ್ಲ ಅದ್ಭುತ ವಸ್ತುಗಳು ನಿಮ್ಮಲ್ಲಿ ಯಾವ ರೀತಿಯ ಸಕಾರಾತ್ಮಕ ಭಾವನೆಗಳನ್ನ ತರುತ್ತವೆ ಹಾಗೂ ನಕಾರಾತ್ಮಕವನ್ನ ದೂರ ಇಡುತ್ತದೆ ಅಂತ. ಆದ್ರೆ ಒಂದು ವಿಷಯ ಸ್ನೇಹಿತರೆ, ಹೀಗೆ ಮಾಡುವುದರಿಂದ ಈ ಎಲ್ಲ ಕಾರ್ಯಗಳು ಆಗುವುದು ಕೇವಲ ನಿಮ್ಮ ನಂಬಿಕೆಯ ಮೂಲಕ ಮಾತ್ರ. ಹೀಗಾಗಿ ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ನಂಬಿಕೆ ಇಟ್ಟು ಮಾಡಿ, ಆಗ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಯಶಸ್ಸನ್ನ ಗಳಿಸುತ್ತದೆ. ಈ ಒಂದು ಮಾಹಿತಿಯ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಂತಹದೇ ಅದ್ಭುತ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.